ಹುಯ್ಯೋ ಹುಯ್ಯೋ ಮಳೆರಾಯ, ಕುಡಿಯಲು ಜಾನುವಾರುಗಳಿಗೆ ಹೂವಿನ ತೋಟಕ್ಕೆ ನೀರಿಲ್ಲ ಎಂದು ಮಳೆರಾಯನ ಹೊತ್ತು ಮಳೆಗಾಗಿ ಪ್ರಾರ್ಥಿಸಿ ಮೆರವಣಿಗೆ ಮಾಡಿದ ಘಟನೆ ಪಟ್ಟಣದಲ್ಲಿ ಜರುಗಿತು. ಪಟ್ಟಣದ ಕೆಆರ್ಎಸ್ ಅಗ್ರಹಾರದ ಗಣಪತಿ ದೇವಾಲಯದಿಂದ ಮಣ್ಣಿನಿಂದ ಮಳೆರಾಯನ ವಿಗ್ರಹವನ್ನ ಸ್ಥಾಪಿಸಿ 16 ಯುವಕರು ಕಳೆದ ಹಲವಾರು ದಿನಗಳಿಂದಲೂ ಗ್ರಾಮೀಣ ಭಾಗದಲ್ಲಿ ಹಾಗೂ ಪಟ್ಟಣದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಇಲ್ಲದೆ ಜನ ಜಾನುವಾರುಗಳಿಗೆ ತೊಂದರೆಯಾಗ್ತಾ ಇದೆ. ಬಿಸಿಲಿನ ಬೇಗೆ ಹೆಚ್ಚುತ್ತಾ ಇದ್ದು ನೀರಿಲ್ಲದೆ ಬಾಳೆ, ತೆಂಗು, ಅಡಿಕೆ ತೋಟಗಳು ಒಣಗ್ತಾ ಇದ್ದು ರೈತರು ಮಳೆಗಾಗಿ ಪರಿತಪಿಸ್ತಾ ಇದ್ದಾರೆ. ಅರಣ್ಯ ಪ್ರದೇಶದಲ್ಲಿರುವ ಪಕ್ಷಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಆಹಾರ ಉಂಟಾಗಿದ್ದು ಜನ ಜಾನುವಾರುಗಳಿಗೂ ಕೂಡ ಮಳೆ ಬರದೆ ಕುಡಿಯುವ ನೀರಿನ ತೊಂದರೆ ಉಂಟಾಗ್ತಾ ಇದೆ. ಮಳೆಗಾಗಿ ಮಳೆರಾಯನ ಆಗಮನವಾಗಲಿ ಎಂದು ಈ ಹಿಂದಿನಿಂದಲೂ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಮಳೆರಾಯನ ವಿಗ್ರಹ ಮಣ್ಣಿನಿಂದ ಸ್ಥಾಪಿಸಿ ಮಾಡಿ ಅದಕ್ಕೆ ಅಲಂಕಾರ ಕೈಗೊಂಡು ತಲೆಯ ಮೇಲೆ ಹೊತ್ತುಕೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ಗಿಡಕ್ಕೆ ನೀರಿಲ್ಲ ಎಂಬ ಗ್ರಾಮೀಣ ಪದವನ್ನ ಹಾಡುತ್ತಾ ತಲೆ ಮೇಲೆ ಮಳೆರಾಯನ ವಿಗ್ರಹವನ್ನ ಹೊತ್ತುಕೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಪ್ರಾರ್ಥಿಸುತ್ತಾ ದನಕರುಗಳಿಗೆ, ಮಾನವ ಕುಲಕ್ಕೆ ನೀರು ಇಲ್ಲದೆ ಸಂಕಷ್ಟ ಅನುಭವಿಸ್ತಾ ಇರೋದ್ರಿಂದ ಮಳೆ ಹುಯ್ಯುವಂತೆ ದೇವರಲ್ಲಿ ಪ್ರಾರ್ಥಿಸುವ ಒಂದು ವಿನೂತನವಾದ ಕಾರ್ಯವನ್ನ ಕೈಗೊಂಡು ಅಂಗಡಿ ಮತ್ತು ಹೋಟೆಲ್ಗಳ ಮುಂದೆ ಬಂದಂತಹ ಮಳೆರಾಯನ ದೇವರ ವಿಗ್ರಹಕ್ಕೆ ನೀರು ಸುರಿಯುವ ಮೂಲಕ ಮಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ರು. ಸುಡು ಬಿಸಿಲಿನ ಬೇಗೆ ಜನರು ಸರ್ಕಾರಿ ಕಚೇರಿ, ರಸ್ತೆಗಳು ಬಿಕೋ ಅನ್ನುವ ಸ್ಥಿತಿ ನಿರ್ಮಾಣವಾಗಿದ್ದು ಪ್ರಾಣಿ, ಪಕ್ಷಿ, ಜಾನುವಾರುಗಳು ಸಹ ಈಚೆ ಬರದೆ ಸಂಕಷ್ಟ ಅನುಭವಿಸುತ್ತವೆ ಎಂದು ಮಳೆರಾಯನ ಆಗಮನಕ್ಕಾಗಿ ದೇವರನ್ನ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಆಯ್ಕೆ ಸಿದ್ದಗಂಗಯ್ಯ, ಗುತ್ತಿಗೆದಾರ ನಾರಾಯಣ, ಹೆರೂರು ಶಂಕರ್, ಕುಮಾರಗೌಡ, ಉಮೇಶ್ ಸೇರಿದಂತೆ ಅನೇಕರು ಈ ಮಳೆರಾಯನ ಪ್ರಾರ್ಥನೆಗಾಗಿ ಪ್ರಾರ್ಥಿಸಿದರು. ಬ್ಯೂರೋ ರಿಪೋರ್ಟ್, NKS TV4 ಕುಣಿಗಲ್.